ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಏನಂದ್ರೆ, ನನಗೆ ಕಮೆಂಟಲ್ಲಿ ಒಬ್ಬರು ತಿಳಿಸಿದ್ರು, ಇವಾಗ ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎರರ್ ಬರ್ತಿದೆ ಅಂತ. ಅದು ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೇನಂದರೆ, ನಿಮಗೆ ಇವಾಗ 2 ಅಕೌಂಟ್ ಇರುತ್ತಲ್ಲ, ಅದನ್ನು ಕ್ರೋಮಲ್ಲಿ ಹೇಗೆ ಸ್ವಿಚ್ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೂ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೂ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೂ ನಿಮಗೆ ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಗೈಸ್, ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ studio.youtube.com ಅಂತ. ಇಲ್ಲಿ ನೀವು ಟೈಪ್ ಮಾಡುವಾಗ studio.youtube.com ಅಂತ ಹಾಕಿ ಇಲ್ಲಿ ಸ್ಪೇಸ್ ಕೊಟ್ಟರೆ ನಿಮಗೆ ನೀವು YT ಸ್ಟುಡಿಯೋ ಓಪನ್ ಆಗುತ್ತೆ. ಓಕೆನಾ ಗೈಸ್? ಸ್ಪೇಸ್ ಕೊಡೋದ್ರೆ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದ್ಮೇಲೆ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ. ಈಗ ಬ್ರೌಸರಲ್ಲಿ ನಿಮ್ಮದು ಅಕೌಂಟ್ ಓಪನ್ ಆಗುತ್ತೆ ಗೈಸ್. ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು. ಸೊ ಇವಾಗ ಅಕೌಂಟ್ ಸ್ವಿಚ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇವಾಗ 2 ಅಕೌಂಟ್ ಇದ್ದರೆ ಇನ್ನೊಂದು ಅಕೌಂಟ್ನ ಹೇಗೆ ಸ್ವಿಚ್ ಮಾಡೋದು ಅಂತ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ರೀ. ಇಲ್ಲಿ ನಿಮಗೆ ಟಾಪಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಮದು ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ? ಕ್ಲಿಕ್ ಮಾಡಿದಾಗ ಸ್ವಿಚ್ ಅಕೌಂಟ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ನ ಮಾಡಿ ಯಾವ ಅಕೌಂಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ದು ಯಾವುದೆಲ್ಲ ಯೂಟ್ಯೂಬ್ ಅಕೌಂಟ್ ಇದೆಲ್ಲ ತೋರಿಸ್ತಾ ಇದೆ ಅಲ್ಲಿ. ಸೊ ನಾನು ನನ್ನದೇ ಅಕೌಂಟ್ ಸೆಲೆಕ್ಟ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಏನು ಬೇರೆ ಟಚ್ ಮಾಡಬೇಡಿ, ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಇಲ್ಲಿ ನಿಮಗೆ ಈ ಥರ ಅಗೇನ್ ನಿಮ್ಮದು ಬ್ರೌಸರ್ ಓಪನ್ ಆಗುತ್ತೆ ಗೈಸ್. ಓಕೆನಾ? ಇಲ್ಲಿ ನಿಮಗೆ ಈ ಥರ ಬರುತ್ತಲ್ಲ YT ಸ್ಟುಡಿಯೋ ಅಂತ. ಸೊ ಇಲ್ಲಿ ನಿಮಗೆ ಮೇಲೆ 3 ಡಾಟ್ ಇದೆ ಅಲ್ಲ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ? ಕ್ಲಿಕ್ ಮಾಡಿದ್ಮೇಲೆ ಡೆಸ್ಕ್ಟಾಪ್ ಸೈಟ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಮೊದಲು ಇದ್ದ ಅಕೌಂಟೇ ಶೋ ಆಗ್ತಿದೆಯಲ್ಲ. ಸೊ ಇವಾಗ ಏನು ಮಾಡಬೇಕಂದ್ರೆ, ಇವಾಗ ನೀವು ಅಗೇನ್ ಪ್ರೊಫೈಲ್ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ಸ್ಟಾರ್ಟಿಂಗಲ್ಲಿ ಮಾಡಿರೋ ಮೆಥಡ್. ಸೊ ಅಲ್ಲಿ ಅಗೇನ್ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ನಿಮಗೆ ಯಾವ ಅಕೌಂಟ್ ಬೇಕೋ ಸೆಲೆಕ್ಟ್ನ ಮಾಡಿ. ಇವಾಗ ನಿಮಗೆ ಆ ಅಕೌಂಟಲ್ಲಿ ಬರುತ್ತೆ. ಓಕೆನಾ ಗೈಸ್? ಇಲ್ಲಿ ಏನಂದರೆ, ಎಲ್ಲ ಟೈಮಲ್ಲಿ ನಿಮಗೆ ಈ ಥರ ಆಗಲ್ಲ ಪ್ರಾಬ್ಲಮ್ಸು. ಸೊ ಇಲ್ಲಿ ಕೆಲವು ಟೈಮಲ್ಲಿ ನಿಮಗೆ ಈ ಥರ ಅಕೌಂಟ್ ಸ್ವಿಚ್ ಆಗಲ್ಲ ಗೈಸ್. ಓಕೆನಾ? ನೀವು ಈ ಥರ ನೀವು ಸೆಟ್ ಮಾಡ್ಬೋದು. ಇವಾಗ ನೋಡ್ಬೋದು ಇಲ್ಲಿ ಅಕೌಂಟ್ ಬಂದಿದೆ ಅಲ್ಲ. ಸೊ ಇವಾಗ ಏನಂದರೆ ವಿಡಿಯೋ ಅಪ್ಲೋಡ್ ಮಾಡೋದು. ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿದ್ದರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು ಗೈಸ್. ಸೊ ಗೈಸ್, ಇಲ್ಲಿ ಟಾಪಲ್ಲಿ ನಿಮಗೆ ಕ್ರಿಯೇಟ್ ಅಂತ ಕಾಣಿಸ್ತಿದೆಯಾ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫಸ್ಟ್ ಒನ್ ಅಪ್ಲೋಡ್ ಫೈಲ್ಸ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸೆಲೆಕ್ಟ್ ಫೈಲ್ ಅಂತ ಕಾಣಿಸ್ತಿದೆಯಾ. ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನಿಮಗೆ ಮೀಡಿಯಾ ಅಂತ ಇಲ್ಲಿ ಬರುತ್ತಲ್ಲ, ಮೀಡಿಯಾ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಇಲ್ಲಿ ನಿಮಗೆ ವೀಡಿಯೋಸ್ ಅಂತ ಮೇಲೆ ಕಾಣಿಸ್ತಿದೆ ಆಪ್ಷನ್ನು, ಅಲ್ಲಿ ಕ್ಲಿಕ್ನ ಮಾಡಿ ಯಾವ ವಿಡಿಯೋ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆನಾ? ವಿಡಿಯೋ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸೈಡಲ್ಲಿ ಅಪ್ಲೋಡಿಂಗ್ ಅಂತ ಬರುತ್ತೆ ವಿಡಿಯೋ. ಸೊ ಈ ಟೈಮಲ್ಲಿ ನೀವು ಏನಂದರೆ ಇಲ್ಲಿ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕೋಬೇಕು ಗೈಸ್. ಓಕೆನಾ ಗೈಸ್? ಇರಿ, ಇದು ಝೂಮ್ ಮಾಡಿ ತೋರಿಸ್ತೀನಿ ನಾನು. ಓಕೆನಾ? ಇಲ್ಲಿ ಡೀಟೇಲ್ಸ್ ಅಂತ ಮೇಲೆ ಇದೆ ಅಲ್ಲ, ಅಲ್ಲಿ ಟೈಟಲ್ ಅಂತ ಇದೆ. ಇಲ್ಲಿ ಆಲ್ರೆಡಿ ಏನು ಅಪ್ಲೋಡ್ ಆಗಿದೆ ನಂದು ಟೈಟಲ್ಸ್. ಓಕೆನಾ? ಇದನ್ನು ನೀವು ಡಿಲೀಟ್ನ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಿ. ನಾನು ಇಲ್ಲಿ ಏನು ಚೇಂಜಸ್ ಮಾಡ್ತಿಲ್ಲ, ಬಿಕಾಸ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ. ಸೊ ನಾನು ಜಸ್ಟ್ ತೋರಿಸ್ತಾ ಇರೋದು ಅಷ್ಟೇ. ಸೊ ಇಲ್ಲಿ ಇವಾಗ ನಾನು ಸಿಂಪ್ಲಿ ಟೈಪ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್, ಹೌ ಟು ಮೇಕ್ ಚಿಕನ್ ಬಿರಿಯಾನಿ ಅಂತ. ಓಕೆನಾ? ಇಲ್ಲಿ ನೀವು ಆ ಥರ ಟೈಟಲ್ ಏನಾದರೂ ಕೊಡ್ಬೋದು. ಓಕೆನಾ? ಇಲ್ಲಿ ಸೆಕೆಂಡ್ ಒನ್ ಡಿಸ್ಕ್ರಿಪ್ಷನ್ ಕಾಣಿಸ್ತಿದೆಯಾ. ಸೊ ಇಲ್ಲಿ ನೀವು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ ಡಿಸ್ಕ್ರಿಪ್ಷನ್ನ ಕೊಡ್ಬೋದು ಗೈಸ್. ಓಕೆನಾ? ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಬಿರಿಯಾನಿ ಅಂತ ಒಂದು ಹ್ಯಾಶ್ಟ್ಯಾಗ್ನ ಕೊಟ್ಟಿದ್ದೀನಿ ಗೈಸ್. ಓಕೆನಾ? ನಿಮ್ಮದು ಯಾವ ಕ್ಯಾಟಗರಿ ಇದೆ ಅದರ ಹ್ಯಾಶ್ಟ್ಯಾಗ್ನ ಕೊಡಿ ಇಲ್ಲಿ. ನೆಕ್ಸ್ಟ್ ಒನ್ ಥಂಬ್ನೇಲ್. ಓಕೆನಾ? ಇಲ್ಲಿ ಕಾಣಿಸ್ತಿದೆಯಾ ಥಂಬ್ನೇಲ್ ಅಂತ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಅಂತ ಬರುತ್ತಲ್ಲ, ಇಲ್ಲಿ ನಿಮಗೆ ಯಾವ ಥಂಬ್ನೇಲ್ ಬೇಕೋ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ? ನಾನು ಇಲ್ಲಿ ಯಾವುದೋ ಒಂದು ಬೇರೆ ಥಂಬ್ನೇಲ್ ಹಾಕ್ತಿದ್ದೀನಿ ಫಾರ್ ಎಕ್ಸಾಂಪಲ್. ಓಕೆನಾ? ಇದಾದಮೇಲೆ ನಿಮಗೆ ಪ್ಲೇ ಲಿಸ್ಟ್ ಅಂತ ಕಾಣಿಸ್ತಿದೆಯಲ್ಲ, ಪ್ಲೇ ಲಿಸ್ಟಿಗೆ ನೀವು ವಿಡಿಯೋ ಹಾಕೋದಾದರೆ ಪ್ಲೇ ಲಿಸ್ಟ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆನಾ? ಇದಾದಮೇಲೆ ನಿಮ್ಮದು ವಿಡಿಯೋನ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಇದೆಲ್ಲ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತಿದೆ ಕೆಳಗಡೆ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ವಿಡಿಯೋಗೆ ಸಬ್ ಟೈಟಲ್ಸ್, ಆಮೇಲೆ ಕಾರ್ಡ್ ಎಂಡ್ ಸ್ಕ್ರೀನ್ ಹಾಕೋದು ಕೂಡ ಇದೆ. ಸೊ ಇದರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬೇಕಾದರೆ. ಸೊ ಇವಾಗ ಇದರಲ್ಲಿ ಹೇಳ್ತಾ ಇಲ್ಲ. ಓಕೆನಾ? ಇದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಗೈಸ್, ಇಲ್ಲಿ ಒಂದು ರೆಡ್ಡಲ್ಲಿ ಚೀಕ್ಸ್ ಅಂತ ಕಾಣಿಸ್ತಿದ್ಯಾ, ಇದೇನಪ್ಪ ಅಂದರೆ ನಾನು ಇವಾಗ ಅಪ್ಲೋಡ್ ಮಾಡಿರೋ ವಿಡಿಯೋ ಕಾಪಿ ರೈಟ್ಸ್ ಬಂದಿದೆ. ಬಿಕಾಸ್ ಅದೇನಂದರೆ ನಾನು ವಿತೌಟ್ ಎಡಿಟ್ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಇಲ್ಲಿ ನಿಮಗೆ ನೋಡ್ತಿರ್ಬೋದು ಕಾಪಿ ರೈಟ್ ಅಂತ ಕೊಟ್ಟಿದ್ದಾರೆ ಗೈಸ್. ಸೊ ನೀವು ಇದೇ ಥರ ನಿಮಗೆ ಕಾಪಿರೈಟ್ ಬರೋದು. ಓಕೆನಾ? ನೀವು ಯಾವುದಾದ್ರೂ ವೀಡಿಯೋನ ಡೈರೆಕ್ಟಾಗಿ ತೆಗೆದು ಹಾಕಿದರೆ ಕಾಪಿರೈಟ್ ಬರುತ್ತೆ. ಸೊ ಗೈಸ್, ಇದೇನು ಪ್ರಾಬ್ಲಮ್ ಇಲ್ಲ ನಿಮಗೆ. ಸೊ ಇದನ್ನೊಂದು ವೀಡಿಯೋದು ಪ್ರಾಬ್ಲಮ್ ಇದೆ. ಓಕೆನಾ? ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ನ ಮಾಡ್ತೀನಿ ನಾನು. ನಿಮಗೆ ಈ ಥರ ಬರಲ್ಲ. ಇದೆಲ್ಲ ಆದಮೇಲೆ ವೀಡಿಯೋನ ಅನ್ಲಿಸ್ಟೆಡ್ನ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮದು ವೀಡಿಯೋ ಅಪ್ಲೋಡ್ ಆಗುತ್ತೆ. ಓಕೆನಾ ಗೈಸ್? ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.